ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೆಆರ್ಐಡಿಎಲ್ ಮಾಜಿ ಅಧ್ಯಕ್ಷರು ಹಾಗೂ ಯುವಕರ ಕಣ್ಮಣಿ ಸಮಾಜ ಸೇವಕರಾದ ಶ್ರೀ ಎಂ ರುದ್ರೇಶ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿ ಬಳಗದ ವತಿಯಿಂದ ಸೋಂಪುರದಲ್ಲಿರುವ ಅವರ ನಿವಾಸದಲ್ಲಿ ಸರಳ ಹಾಗೂ ಸಂಭ್ರಮದ ಹುಟ್ಟುಹಬ್ಬ ಸಂಭ್ರಮಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಕುಟುಂಬದ ವರ್ಗದವರು ಹಾಗೂ ಅಭಿಮಾನಿಗಳು ಶ್ರೀ ಎಂ ರುದ್ರೇಶ್ ಅವರಿಗೆ ಬೃಹತ್ ಕೇಕ್ ಕತ್ತರಿಸಿ ಬೃಹತ್ ಹೂವಿನ ಹಾರ, ಪುಷ್ಪಗುಚ್ಛ ನೀಡುವ ಮೂಲಕ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ರು. ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಇನ್ನಷ್ಟು ಜನಸೇವೆಯನ್ನ ಮಾಡುವ ಶಕ್ತಿಯನ್ನ ದೇವರು ಕರುಣಿಸಲಿ ಅಂತ ಹಾರೈಸಿದ್ರು. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು, ಸ್ನೇಹಿತರು ಹಾಗೂ ಸ್ಥಳೀಯ ಮುಖಂಡರು ಭಾಗವಹಿಸಿ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಿದ್ರು. ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು, ಆಟೋ ಡ್ರೈವರ್ಸ್ಗಳಿಗೆ ಕಿಟ್ ವಿತರಣೆ ಹಾಗೂ ಅನಾಥ, ವಯೋವೃದ್ಧರು, ಅಂಗವಿಕಲರು ಹಾಗೂ ಬುದ್ಧಿಮಾಂದ್ಯರ ಆಶ್ರಮಗಳಿಗೆ ಹಾಸಿಗೆ ವಿತರಣೆ ಹಾಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಶ್ರೀ ಸದ್ಗುರು ಸಾಯಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಂಸ್ಥಾಪಕರು, ಅಧ್ಯಕ್ಷರಾದ ಶ್ರೀಮತಿ ಎಂಡಿ ಮೀನಾಕ್ಷಿ ರವರ ನೇತೃತ್ವದಲ್ಲಿ ಕೇಕ್ ಕತ್ತರಿಸಿ ಶ್ರೀ ಎಂ ರುದ್ರೇಶ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು. ಹೆಸರು ಮಹೇಶ್ ಅಂತ, ಯಶವಂತಪುರ ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷ. ನಮ್ದು ಸುಲ್ಕೆರೆ ಪಂಚಾಯಿತಿ. ಇಲ್ಲಿ ಇಡೀ ನಾವು ಯಶವಂತಪುರ ಗ್ರಾಮಾಂತರ ಯುವ ಮೋರ್ಚಾ ತಂಡ ಫುಲ್ ಇದ್ದಾರೆ. ನಾಗೇಂದ್ರ ಇವರು ಪ್ರಧಾನ ಕಾರ್ಯದರ್ಶಿ, ಇವರು ಪ್ರಮೋದ್ ಅಂತ ಉಪಾಧ್ಯಕ್ಷರು, ನಾಗೇಂದ್ರ ಅಂತ ಅವರು ಕಾರ್ಯದರ್ಶಿ. ಎಲ್ಲರೂ ಒಟ್ಟಾಗಿ ರುದ್ರೇಶನವ್ರಿಗೆ ಹುಟ್ಟುಹಬ್ಬವನ್ನು ಹೆಚ್ಚಿನ ರೀತಿಯಲ್ಲಿ ಅವ್ರು ವಿಶ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಅವ್ರಿಗೆ ಒಳ್ಳೇದಾಗ್ಲಿ, ಇನ್ನ 10 ಜನಕ್ಕೆ ಹೆಲ್ಪ್ ಮಾಡಂಗೆ, ಸಹಾಯ ಮಾಡಂಗಾಗ್ಲಿ ಅಂತ ಹೇಳಿ ಕೇಳ್ಕೊಂಡು ಬಂದಿದ್ದೀವಿ. ಆಗ್ಲಿ ಮೇಡಮ್, ಯಾರ್ಯಾರು ನಮ್ಗೆ ಒಳ್ಳೇದು ನಮ್ಮ ಪಕ್ಷ ಬೆಳೆಸ್ಬೇಕು. ಒಟ್ಟಿನಲ್ಲಿ ಬಿಜೆಪಿನ ಮುಂದೆ ತಗೊಂಡ್ಬರ್ಬೇಕು. ಇಲ್ಲಿ